ಭಾಳ ದುಃಖ ನೋವಾಗ್ತಕ್ಕಂಥ ಸನ್ನಿವೇಶ ಇದು. ನಮ್ಮ ಕೋಲಾರ ಜಿಲ್ಲೆಯ ಉಸ್ತುವಾದಂಥ ನಾರಾಯಣ ಸ್ವಾಮಿಯವರು ನಮ್ಮ ಅಧ್ಯಕ್ಷನಾದ ಲಕ್ಷ್ಮಣನಿಗೆ, ಕಾರ್ಯಾಧ್ಯಕ್ಷನಾದ ನನಗೆ ಒಂದು ಜವಾಬ್ದಾರಿಯನ್ನು ವಹಿಸಿದರು. ಕೋಲಾರ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳ ಆಯ್ಕೆ ವಿಚಾರವಾಗಿ ಒಂದು ಸಭೆ ಮಾಡೋಣ, ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದನ್ನು ಮಾಡಿ ಅಂತ ಹೇಳಿದರು. ಲಕ್ಷ್ಮೀನಾರಾಯಣವರು ನಾನು ಆದಷ್ಟು ಮಟ್ಟಿಗೆ ಎಲ್ರಿಗೂ ಕೂಡ ತಿಳಿಸಿ ಆ ಸಭೆಯನ್ನು ಕರೆದಿದ್ವಿ. ನಂದಿನಿ ಪ್ಯಾಲೇಸಲ್ಲಿ ಸಭೆ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗೋದಕ್ಕೂ ಮೊದಲೇ ಅಧ್ಯಕ್ಷರನ್ನು, ನಮ್ಮ ಕೋಲಾರ ನಗರ ಬ್ಲಾಕ್ ಅಧ್ಯಕ್ಷರನ್ನು ದೈಹಿಕವಾಗಿ ವೇದಿಕೆಯಿಂದ ಕೆಳಗಿಳಿಸಿ ಅವರ ಹಿಂದೆ ಮುಂದೆ ಗಲ್ಲಾಪಟ್ಟಿಗೆ ಕೈ ಹಾಕಿ, ಯಾರೋ ಸಂಬಂಧಪಟ್ಟವರು ಅಥವಾ 16 ವರ್ಷಗಳಿಂದ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದವರು ಅವರೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಕೆಲಸವನ್ನು ಈ ಒಂದು ಯಾರು ನನ್ನವರು ಅಲ್ಲ ಅಂತ ಹೇಳ್ತಕ್ಕಂಥ ವಿಚಾರ ಅಲ್ಲ. ಎಲ್ಲರೂ ಕೂಡ ನಮ್ಮವರೇ. ನಮ್ಮವರಲ್ಲಿ ಅತಿ ಹತ್ತಿರದಿಂದ ನೋಡಿದಂಥ ನಮ್ಮ ನಾಯಕರುಗಳು. ಒಂದು ನೋವಾಗ್ತಂಥದ್ದು, ನಾನು 20 ವರ್ಷ ಬೈರೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿದ್ದೇನೆ. ಅವರು ನನ್ನನ್ನು ರಾಜ್ಯದ ಕಾರ್ಯದರ್ಶಿ ವಕ್ತಾರರನ್ನಾಗಿ ಮಾಡಿದರು. ಅವರು ಸಭೆ ಅಲ್ಲಿ ಇದ್ದಾರೆ ಅಂದಾಗ ಬಹುಶಃ ಗುಸು ನುಸು ಮಾತನಾಡ್ತಕ್ಕಂಥ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಿರಲಿಲ್ಲ. 3 ಜನ MLAಗಳಿದ್ದಾರೆ, ಅಬ್ಸರ್ವರ್ಸ್ ಇದ್ದಾರೆ, ನಂಜೇಗೌಡರಿದ್ದಾರೆ. ಕನಿಷ್ಠ ಅವರಿಗೆ ಗೌರವವನ್ನು ಸೂಚಿಸ್ತಕ್ಕಂಥ ಒಂದು ಮನೋಭಾವ ಕೂಡ ಇರಲಿಲ್ಲ. ಭಾಳ ನೋವಾಗಂಥ ವಿಚಾರ. ಅಧ್ಯಕ್ಷರು ಅನೇಕರು ಕಾಂಗ್ರೆಸ್ಸಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಲಕ್ಷ್ಮೀನಾರಾಯಣ ಕೂಡ ಒಬ್ಬ ಸಭ್ಯಸ್ಥ, ಗುಣಸ್ಥ, ವಿದ್ಯಾವಂತ. ಆತನಿಂದ ಯಾವುದೇ ರೀತಿಯ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಅಥವಾ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ, ನಾವೇನು ಮಾಡಿಲ್ಲ. ಮೊದಲಿಗೆ ನನ್ನ ಗಲ್ಲಾಪಟ್ಟಿ ಕೈ ಹಾಕಿ ನಾನು ಆಸ್ಪತ್ರೆಗೆ ದಾಖಲಾಗತಕ್ಕಂಥ ರೀತಿಯಲ್ಲಿ ಪ್ರಾಣ ಹಾನಿ ಆಗ್ತಕ್ಕಂಥ ರೀತಿಯಲ್ಲಿ ನನ್ನ ಮೇಲೆ ದೌರ್ಜನ್ಯ ನಡೆಸಿ ಹಲ್ಲೆ ನಡೆಸಿದ್ರು. ನನ್ನ ಮೇಲೂ ಕೂಡ ಬಹುಶಃ ಆಗ್ತಾ ಇತ್ತೇನೋ. ನಾನು ಇಲ್ಲಿ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಭಾಳ ಅವ್ರಿಗೆ ಹೇಳಿ ಅಧ್ಯಕ್ಷರಿಗೆ 1-2 ನಿಮಿಷ ಬಂದೆ ಅಂತ ಬಂದಿದ್ದು. ಅಷ್ಟೊತ್ತಿಗೆ ಇವೆಲ್ಲ ಪ್ರಕರಣಗಳು ನಡೆದು ಹೋಗಿದ್ದಾವೆ. ಇಲ್ಲಿ ನೋವಾಗ್ತಕ್ಕಂಥದ್ದು, ನಮ್ಮ MLA ಅವರು ಅನಿಲ್ ಅವರು ಈ ಒಂದು ಕುಮ್ಮಕ್ಕಿಗೆ ನಾವು ಕಾರಣರಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾರು ಕಾರಣರು? ಯಾರಾದರೂ ಒಬ್ರು ಇರಬೇಕಲ್ಲ. ನನ್ನ ಮೇಲೆ ಅಲ್ಲೇ ಮಾಡಬೇಕಾದ್ರೆ ಅಲ್ಲೇ ಮಾಡಿದಂಥವ್ರು ಯಾರೋ ಪರ ಇದ್ದಾರೆ ಅಂತ ಅರ್ಥ. ಲಕ್ಷ್ಮೀನಾರಾಯಣವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂದರೆ ಅದು ಯಾರೋ ಪರ ಇದ್ದಾರೆ ಅಂತ ಅರ್ಥ. ಏಕಾಏಕಿ ಲಕ್ಷ್ಮೀನಾರಾಯಣಗೂ ಅಲ್ಲೇ ಮಾಡಿದಂಥವ್ರಿಗೂ ಸಂಬಂಧ ಏನಿದೆ? ಯಾರೋ ಪರ ಇರ್ತಕ್ಕಂಥವ್ರು, ಯಾರೋ ಪ್ರಚೋದನೆಗೀಡಾಗತ್ತಂಥವ್ರು ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಕ್ಕಂಥವ್ರು. ಪ್ರಚೋದನೆಗೆ ಆದಂಥವರು ಲಕ್ಷ್ಮೀನಾರಾಯಣ ವಿರುದ್ಧ ಮಾಡೋದ್ರಿಂದ ಈ ಕಾಂಗ್ರೆಸ್ಗೆ ಬಂದಂಥ ಭಾಗ್ಯ ಏನು? ಇವತ್ತು ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಈ ಒಂದು ವಿಚಾರವನ್ನು ನೋಡಿ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ಸರಿಗೆ ಚೀತು ಅಂತಕ್ಕಂಥ ಒಂದು ವಾತಾವರಣ, ಅದರಲ್ಲಿ ನಾನೂ ಸೇರ್ತೀನಿ. ನಮ್ಮ ಬಗ್ಗೆನೂ ಕೂಡ ಭಾಳ ಕೇವಲವಾಗಿ ಮಾತಾಡ್ತಕ್ಕಂಥ ವಾತಾವರಣ ಇದೆ. ಇದು ಆ ವೇದಿಕೆಯಲ್ಲಿ ಆದಾಗ ಏನಾರು ವ್ಯತ್ಯಾಸಗಳಿದ್ದಾಗ ಆಂತರಿಕವಾಗಿ ಅನೇಕ ನಾಯಕರಿದ್ದಾರೆ, ರಾಜ್ಯ ಮಟ್ಟದ ನಾಯಕರಿದ್ದಾರೆ. KH ಮುನಿಯಪ್ಪನವರು ಈ ಜಿಲ್ಲೆಯನ್ನು 30 ವರ್ಷ ಕಾಲ ಭಾಳ ನೆಮ್ಮದಿ ಸೌಹಾರ್ದತೆಯಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿ ಮತ್ತು ಇವತ್ತು ಮಂತ್ರಿಗಳಾಗಿ ಕರ್ನಾಟಕ ಸರ್ಕಾರದಲ್ಲಿದ್ದಾರೆ. ಭಾಳ ಬುದ್ಧಿವಂತರಾದಂಥ ಸಿದ್ದರಾಮಣ್ಣವರು ಇದ್ದಾರೆ. ಸಂಘಟನೆಯಲ್ಲೇ ಅತಿ ಚಾತುರ್ಯ ಹೊಂದಿರತಕ್ಕಂಥ DK ಶಿವಕುಮಾರ್ ಇದ್ದಾರೆ. ಇಂಥವರೆಲ್ಲರನ್ನು ಹೊಂದಿರತಕ್ಕಂಥ ನಾವು ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಗುಂಡಾಗಿರಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಎಂಬತಕ್ಕಂಥದ್ದು ಇವತ್ತು ಎಲ್ಲರ ಮನದಾಳದಲ್ಲಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಅಂತಿಮ ಆಡಬೇಕಾದ್ರೆ ಅವರ ಮನಸ್ಸುಗಳಲ್ಲಿರ್ತಕ್ಕಂಥ ಉದ್ದೇಶ ಏನು? ಯಾಕೆ ಹೀಗೆ ಮಾಡ್ತಾಯಿದ್ದಾರೆ? ಸೋಲು ಗೆಲುವುಗಳು ಬೇರೆ, ಜನರ ತೀರ್ಮಾನಗಳು ಬೇರೆ. ನಾವು ಜನರ ತೀರ್ಮಾನಗಳಿಗೆ ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಜನರ ತೀರ್ಮಾನ, ಸೋಲು ಗೆಲುವುಗಳಿಗೆ ಅವರು ಕೊಡ್ತಕ್ಕಂಥ ತೀರ್ಪೇ ಅಂತಿಮ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಕೊಡ್ತಕ್ಕಂಥ ತೀರ್ಪೇ ಅಂತಿಮ. ಅದಕ್ಕೆ ನಾವು ಬೆಲೆ ಕೊಡೋದು ಬಿಟ್ಟು ಕಾಂಗ್ರೆಸ್ ಪಕ್ಷದ ವೇದಿಕೆಗಳಲ್ಲಿ ಗುಂಡಾಗಿರಿ ಮಾಡಿ, ದೈಹಿಕ ಹಲ್ಲೆಗಳನ್ನು ಮಾಡಿ, ಅವ್ರಿಗೇನಾದ್ರು ತೊಂದರೆ ಆದರೆ ಅವರು ಕೂಡ ಘನತೆ ಗೌರವದಿಂದ ಬೆಳೆದು ಬಂದಿರ್ತಾರೆ.
ಹಲ್ಲೆ ಮಾಡಿದವರು ಬೆಳೆದಿದ್ದಾರೆ, ಹಲ್ಲೆ ಹೊಡೆದವರು ಬೆಳೆದಿದ್ದಾರೆ. ಇದಕ್ಕೆ ಯಾರು ಉಪಶಮನವನ್ನು ಕಂಡುಹಿಡಬೇಕು, ಅವರು ಮೌನವಾಗಿರೋದು ತಪ್ಪು. ಆದಷ್ಟು ಬೇಗ ಹೈಕಮಾಂಡ್ ಏನು ವರಿಷ್ಠರು KH ಮುನಿಯಪ್ಪನವರು ಒಡಗೂಡಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡದೇ ಇದ್ದರೆ ಮುಂದಿನಲ್ಲಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ಗೆ ಅತ್ಯಂತ ಕೆಟ್ಟ ವಾತಾವರಣ ನಿರ್ಮಾಣ ಆಗ್ತದೆ. ನಾನು ಅವ್ರನ್ನ ಕಳಕಳಿಯಾಗಿ ಮನವಿ ಮಾಡ್ತೇನೆ, ಇದಕ್ಕೆ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದು ಇದಕ್ಕೆ ಪರಿಹಾರವನ್ನು ಕಂಡುಹಿಡಬೇಕು. ಕೋಟಿಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ. ಒಬೆಸಿಟಿ ಇದ್ದರೆ BP, ಶುಗರ್, ಮಂಡಿ ನೋವು ಫ್ರೀ. ನೀರಿನಂತೆ ಹಣ ಸುರಿದ್ರೂ ಕರಗದು ಈ ಕೊಬ್ಬು. ಯೋಗ, ಜಿಮ್, ಜಾಗಿಂಗ್ ಮಾಡಿದ್ರೂ ಮಿಷನ್ ಇಂಪಾಸಿಬಲ್ ಬೊಜ್ಜು. ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್. ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ, ಜೀವನ ತಂತ್ರ. ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್. ವಾರಕ್ಕೆ 3 ರಿಂದ 4 kg ತೂಕ ಕೂಲಾಗಿ ಇಳಿಸಬಹುದು. ಕರೆ ಮಾಡಿ 9495522230 9481638444 94495522230 ಅಥವಾ 9481638444.